ವೀಕ್ಷಕರೇ, ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ರಾಯಚೂರು ಉಪಲೋಕಾಯುಕ್ತರಾದ ಬಿ ವೀರಪ್ಪ ಅವರಿಂದ ವಿವಿಧೆಡೆ ಅನಿರೀಕ್ಷಿತ ಭೇಟಿ, ನಾನಾ ಕ್ರಮಕ್ಕೆ ಅಧಿಕಾರಿಗಳಿಗೆ ನಿರ್ದೇಶನ. ರಾಯಚೂರಿನಲ್ಲಿ ಉಪಲೋಕಾಯುಕ್ತರಾದ ನ್ಯಾಯಮೂರ್ತಿ ಬಿ ವೀರಪ್ಪ ಅವರು ಪೂರ್ವ ನಿಗದಿಯಂತೆ ಆಗಸ್ಟ್ 28ರಂದು ರಾಯಚೂರು ಜಿಲ್ಲೆಗೆ ಭೇಟಿ ನೀಡಿ ಬೆಳಗ್ಗೆಯಿಂದಲೇ ಅನಿರೀಕ್ಷಿತ ಭೇಟಿ ಆರಂಭಿಸಿ ವಿವಿಧೆಡೆ ಬಿರುಸಿನ ಸಂಚಾರ ಕೈಗೊಂಡರು. ರಾಜಧಾನಿ ಬೆಂಗಳೂರಿನಿಂದ ಉದ್ಯಾನ ಎಕ್ಸ್ಪ್ರೆಸ್ ರೈಲು ಮೂಲಕ ಬೆಳಗ್ಗೆ 4 ಗಂಟೆ ವೇಳೆಗೆ ರಾಯಚೂರು ನಗರಕ್ಕೆ ಆಗಮಿಸಿದ ಲೋಕಾಯುಕ್ತರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಹೊಸ ಅತಿಥಿ ಗೃಹಕ್ಕೆ ಆಗಮಿಸಿ ಚಹಾ ವಿರಾಮದ ನಂತರ ಬೆಂಗಳೂರು ಲೋಕಾಯುಕ್ತ ಕಚೇರಿಯ ಅಪರ ನಿಬಂಧಕರಾದ ರಮಾಕಾಂತ್ ಚೌಹಾಣ್, ಶಿವಾಜಿ ಅನಂತ್ ನಲವಾಡೆ ಮತ್ತು ಉಪನಿಬಂಧಕರಾದ ಅರವಿಂದ್ ಮತ್ತು ಇನ್ನಿತರ ಅಧಿಕಾರಿಗಳೊಂದಿಗೆ ಅನಿರೀಕ್ಷಿತ ಭೇಟಿ ಕಾರ್ಯಾಚರಣೆಗಿಳಿದರು. ಬೆಳಗ್ಗೆ 6:45ಕ್ಕೆ ಕೃಷಿ ಆವರಣದಿಂದ ಹೊರಟು ನೇರವಾಗಿ ಹೈದರಾಬಾದ್ ರಸ್ತೆಯಲ್ಲಿನ ತರಕಾರಿ ಮಾರುಕಟ್ಟೆ ಆವರಣಕ್ಕೆ 7:30ರ ಸುಮಾರಿಗೆ ಭೇಟಿ ನೀಡಿದರು. ಮಾರುಕಟ್ಟೆಯಲ್ಲಿದ್ದ ತರಕಾರಿಯ ಗುಣಮಟ್ಟ, ಮಾರಾಟದ ಪ್ರಕ್ರಿಯೆ ಬಗ್ಗೆ ಮಾಲೀಕರು ಮತ್ತು ಹಮಾಲರಿಂದ ಮಾಹಿತಿ ಪಡೆದುಕೊಂಡರು. ಕಾಯಿಪಲ್ಯ ಚೀಲವನ್ನ ತೂಕದ ಯಂತ್ರಗಳಲ್ಲಿಟ್ಟು ಯಂತ್ರದ ಪ್ರಮಾಣ ಪರೀಕ್ಷಿಸಿದರು. ತರಕಾರಿ ಮಾರಾಟಗಾರ ಮೊಹಮ್ಮದ್ ಇಕ್ಬಾಲ್ ಅವರನ್ನ ಮಾತನಾಡಿಸಿ ತರಕಾರಿ ಮಾರಾಟದ ಬಗ್ಗೆ ಮಾಹಿತಿ ಪಡೆದುಕೊಂಡ್ರು. ಪ್ರತಿಯೊಬ್ಬರಿಗೂ ಗೌರವಯುತ ಜೀವನ ನಡೆಸುವ ಹಕ್ಕಿದೆ ಎಂದು ಸಂವಿಧಾನದ ಕಲಂ 21 ಹೇಳುತ್ತದೆ. ಕೂಲಿಗಳನ್ನ ಪ್ರಾಣಿಗಳಂತೆ ಕಾಣದೆ ಕೀಳಾಗಿ ಭಾವಿಸದೆ ಅವರಿಗೆ ಸರಿಯಾದ ಸೌಕರ್ಯ ಕಲ್ಪಿಸಬೇಕು. ಹಮಾಲಿಗಳೆಲ್ಲರೂ ಶ್ರಮದ ಕೆಲಸ ಮಾಡುತ್ತೀರಿ, ಗುಟುಕ ಸಿಗರೇಟು ಬಳಸಬೇಡಿ ಎಂದು ಅವರಿಗೆ ಆರೋಗ್ಯದ ಬಗ್ಗೆ ಪಾಠ ಮಾಡಿದ್ರು. ಅನ್ನದಾತರಾದ ರೈತರಿಗೆ ಮೋಸ ಮಾಡಬೇಡಿ ಎಂದು ಇದೇ ವೇಳೆ ಲೋಕಾಯುಕ್ತರು ಎಪಿಎಂಸಿ ತರಕಾರಿ ಮಾರುಕಟ್ಟೆ ಮಾಲೀಕರಿಗೆ ಮತ್ತು ಏಜೆಂಟರಿಗೆ ಎಚ್ಚರಿಕೆ ನೀಡಿದರು. ಬಸ್ ನಿಲ್ದಾಣದ ಕ್ಯಾಂಟೀನ್ ಒಳಗಿನ ಅಡುಗೆ ಕೋಣೆಗೆ ತೆರಳಿ ತರಕಾರಿ, ದವಸ ಧಾನ್ಯಗಳ ಗುಣಮಟ್ಟ ಪರೀಕ್ಷಿಸಿದ್ರು. ಪ್ರಯಾಣಿಕರಿಗೆ ಅನುಕೂಲವಾಗಲು ಶೌಚಾಲಯಗಳ ಬಳಿ QR ಕೋಡ್ ಹಾಕಿ ಅನುಕೂಲ ಕಲ್ಪಿಸಲು ಏಜೆನ್ಸಿಗಳಿಗೆ ಸೂಚನೆ ನೀಡಿದ್ರು. ದ್ವಿಚಕ್ರ ವಾಹನ ನಿಲುಗಡೆ ಸ್ಥಳದಲ್ಲಿ ಬಸ್ ಶೆಲ್ಟರ್ ಅಳವಡಿಸಲು ಆವರಣದಲ್ಲಿ ಶುಚಿತ್ವ ಕಾಯ್ದುಕೊಳ್ಳಬೇಕು ಎಂದು ಇದೇ ವೇಳೆ ಉಪಲೋಕಾಯುಕ್ತರು ಸಾರಿಗೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗೆ ಸೂಚನೆ ನೀಡಿದ್ರು. ಎಪಿಎಂಸಿಯ ಹಮಾಲರ ಕಾಲೋನಿಗೆ ಬಸ್ ಹಾಕಲು ಸಂಜೆಯೊಳಗೆ ಆದೇಶ ಮಾಡುವುದಾಗಿ ಕೆಎಸ್ಆರ್ಟಿಸಿ ವಿಭಾಗೀಯ ನಿಯಂತ್ರಣೆ ಅಧಿಕಾರಿಗಳು ಲೋಕಾಯುಕ್ತರಿಗೆ ತಿಳಿಸಿದ್ರು. ಇದೇ ಸಂದರ್ಭದಲ್ಲಿ ಗೌರವಾನ್ವಿತ ಹಿರಿಯ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ನ್ಯಾಯಮೂರ್ತಿ HA ಸಾತ್ವಿಕ, ಜಿಲ್ಲಾಧಿಕಾರಿ ನಿತೀಶ್ ಕೆ, ಜಿಲ್ಲಾ ಪಂಚಾಯತ್ ಸಿಇಒ ಈಶ್ವರ್ ಕುಮಾರ್ ಕಾಂದು, ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕರಾದ ಸತೀಶ್ ಬಿ ಚಿಟುಗುಬ್ಬಿ, ಅಪರ ಜಿಲ್ಲಾಧಿಕಾರಿ ಶಿವಾನಂದ, ರಾಯಚೂರು ಮಹಾನಗರ ಪಾಲಿಕೆಯ ಆಯುಕ್ತರಾದ ಜುಬಿನ್ ಮೊಹಾಪಾತ್ರ, ರಾಯಚೂರು ಸಹಾಯಕ ಆಯುಕ್ತ ಗಜಾನನ ಬಾಳೆ, ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಮಾರಸ್ವಾಮಿ, ಕರ್ನಾಟಕ ಲೋಕಾಯುಕ್ತದ ಡಿಎಸ್ಪಿಗಳಾದ ರವಿ ಪುರುಷೋತ್ತಮ್, ವಸಂತ್ ಕುಮಾರ್ ಹಾಗೂ ಇನ್ನಿತರರು ಇದ್ದರು. ಬೇರೆಯವರು ಅನ್ನ ಕಸಿದ್ರೆ ನಮಗೆ ತುತ್ತು ಸಿಗಲ್ಲ. ನಾವು ತಿಂತೀವೋ ನೈಟ್ ಅನ್ನ, ಬಿರಿಯಾನಿ ತಿಂತೀವೋ, ಚಪಾತಿ ತಿಂತೀವೋ, ಮುದ್ದೆ ತಿಂತೀವೋ, ಅದು ನಮ್ಮನ್ನ ಆಗಿರ್ಬೇಕು. ಬೇರೆಯವ್ರು ತಿಂದರೆ ಅದು ವಿಷ. ನಮ್ಮ ತಿಂದರೆ ಮಾತ್ರ ಪಾಸಿಟಿವ್ ಎನರ್ಜಿ, ಬೇರೆಯವ್ರದ್ದು ಅನ್ನ ತಿಂದರೆ ನೆಗೆಟಿವ್ ಎನರ್ಜಿ. ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ನೀವೆಲ್ಲ ವಿದ್ಯಾವಂತರಿದ್ದೀರಿ, ಬಿಸ್ನೆಸ್ ಮಾಡಿದ್ದೀರಿ. ಅಟ್ ದ ಸೇಮ್ ಟೈಮ್ ರೈತ ಇಲ್ಲ ದೇಶ ಇಲ್ಲ, ದೇಶನೇ ಇಲ್ಲ ಸರ್. ಅವರು ದೇಶ ನಡೆದು ಅದಕ್ಕೆ ಅವ್ರನ್ನ ಬಿಡಂಗಿಲ್ಲ, ನೀವು ಬಿಡಂಗಿಲ್ಲ. ಏನೇ ಕಷ್ಟ ಆದರೂ ನಾವು ಇದು ಬಾರಯ್ಯ, ನೀವು ಒಂದು ಸಲ ಅವನಿಗೆ ಕೊಟ್ಟೋಗೋ, ನಾನು ಲಾಸ್ ಆಗಿದೆ ಅಂದ್ರೆ ನೆಕ್ಸ್ಟ್ ಟೈಮ್ ಸಮಯ ತಗೋ, ನೀನು ಫ್ರೀ ಆಗಿರ್ತಾನೆ ಅವನು. ಆ ಥರ ಭಾವನೆ ರೀ. ಅವರಿಗೆ ಅಡ್ವಾನ್ಸ್ ಬೇಕಿದ್ರೇನು 10,000, 20,000, 50,000 ರೂಪಾಯಿ ಅದು ಕೊಳ್ಳೆ ಕೊಡ್ತೀನಿ ಬಿಡ್ರಿ. ಎಲ್ಲ ಇಲ್ಲ ಸರ್, ಅದು ಒಂದು ರೂಪಾಯಿ ಅವರಿಗೆ ಇಂಟ್ರೆಸ್ಟ್ ಇಲ್ಲ, ಏನಿಲ್ಲ. 2,000 ರೂಪಾಯಿ, 3,000 ರೂಪಾಯಿ 6 ತಿಂಗಳ ತನಕ ಕೇಳ್ರಿ ಸರ್. ಇಲ್ಲೇ ರೈತರಿಗೆ ಕೊಡ್ತಾರೆ. ಅಡ್ವಾನ್ಸ್ ಅದಲ್ಲ. ಅದೇ ನಾನು 50 kg ತಂದರೆ 20 kg ತೊಗೊಂಡು 20 kg ಬೇಡ ಅಂತ ಏನು ಮಾಡ್ಬೇಕು? ಅದು ಆಗಿಲ್ಲ ಸರ್, ಹಂಗೆ ಮಾಡಬಾರ್ದು. ಬೇಡ, ನಿನಗೆ ಎಷ್ಟಾಗ್ತದೆ ಅಷ್ಟೇ ಸುಮ್ಮನೆ ಬಂದಂಗ ಇಳಿಸ್ಕೊಂತೀಯ. ನಿಮಗೆ ತೊಂದರೆ ಆದರೆ ಇವೆಲ್ಲ ಸೀನಿಯರ್ಸ್ ಇದಾರಲ್ಲ, ಹಣ ಸ್ವಲ್ಪ ಜಾಸ್ತಿ ಬೇಕು, ಸ್ವಲ್ಪ ತಗೋ, ಅಡ್ಜಸ್ಟ್ ಮಾಡ್ಕೋಬೇಕು ಅಲ್ವಾ? ಯಜಮಾನ ತಗೊಂತ ಬಿಡೋದು. ನಿನಗೆ ಇಲ್ಲಿ ಇದಾರಲ್ಲ, ನಿನ್ನ ಅಕಸ್ಮಾತ್ ಆಗಲ್ಲ ಅಂತ ಹಣ ಜಾಸ್ತಿ ಬಂದಿದೆ, ಅವ್ರಿಗೆ ಯಾರು ಹೇಳಿದ್ರು ಅಡ್ಜಸ್ಟ್ ಮಾಡ್ತಾರೆ ಕಣ. ಬಸವಣ್ಣ ಬೋರ್ಡ್ ಹಾಕೋದು ನೋಡಿದೆ ಅಲ್ವಾ? ಕಾಯಕ ಎಲ್ರಿಗೂ ಕಾಯಕ ಇರಬೇಕು, ಅದು ಕಾಯಕದಲ್ಲಿ ಮೋಸ ಇರಬಾರ್ದು ಅಲ್ವಾ?
ಮಾಡಿ ಒಳ್ಳೇದಾಗುತ್ತೆ. ಆಯ್ತು ಬಿಡಿ ಯಜಮಾನ. ಎಲ್ಲಿದೆ ನಡೆಯುವಲ್ಲಿ ವೆಹಿಕಲ್ ಹೋಗಲ್ಲ ಸರ್ ಅಲ್ಲಿ ನಡ್ಕೊಂತ ಹೋಗ್ಬೇಕು. ಎಲ್ಲೋ ಇಲ್ಲೇ ಸರ್ ಅವ್ರಿಗೆ ತಗಡ ಮಾಡಿ ಏನಿಲ್ಲ ಸರ್ ಅದು ಸಣ್ಣದಿದೆ ಸರ್ ಏನು ಅದು ಒಂದು ಪ್ರಾಬ್ಲಮ್. ತಂಗುದಾಣ ಅಂತ ಗೊತ್ತಿದೆ, ಅದು ರೈತರ ಭವನ ಅಂತ. ನಮ್ಮ ಹೆಸರು ಕರೀರಿ ಸರ್. ರೈತ ಭವನ ಆ ಕಡೆ ಇದೆ ಸರ್. ಏನು ಮಾಡ್ತೀವಿ ಇಲ್ಲಾನಕ್ಕೆ ಇಟ್ಟಿದ್ದಾರೆ ಹಂಗಂದ್ರೆ ಸರ್ ಅವ್ರು ಏನು ಮಾಡ್ಲಿಕ್ಕಿಲ್ಲ ಇಲ್ಲ ಸರ್. ಇದ್ರಲ್ಲೇ ಸ್ವಲ್ಪ ದೊಡ್ಡದು ಮಾಡಿ ಕೊಟ್ಟರೆ ನಮ್ಗೆ ಮಾರ್ಬೋದು ಸರ್. ಲ್ಯಾಟ್ರಿನ್ ರೂಮ್ ಅದು ಬಾತ್ರೂಮ್ ಬೇರೆ ಕಡೆ ಕೊಟ್ಟು ನಾವು 3 ಗಂಟೆಗೆ ಬಂದು ಮಾರ್ಬೋದಲ್ರಿ. ಅಂದ್ರೆ ಇಲ್ಲಿ ವ್ಯಾಪಾರ ಕೂಡ ಚಲೋ ಆಗ್ತದೆ. ಇದು ಇನ್ಚಾರ್ಜ್ ತಮ್ಮದೇ ಬರುತ್ತಾ? ಅವರು ಎಲ್ಲಿಂದ ನೈಟ್ ಬರ್ತಾರೆ, ಎಲ್ಲಿ ಸ್ವಲ್ಪ ಸುಮ್ಮನೆ ಇರೋ, ಇಲ್ಲಿ ಎಲ್ಲಿ ಮಲ್ಕೋಬೇಕು? ಪ್ರತಿಯೊಂದು ತಾಲೂಕಲ್ಲೂ ಇದೆ. ರಿಮೋಟ್ ಕಾರ್ನರಲ್ಲಿ 5 ರೂಮ್ ಹೆಣ್ಮಕ್ಳಿಗೆ, 5 ರೂಮ್ ಗಂಡು ಮಕ್ಳಿಗೆ ಅಂತ. ನೈಟ್ ಬಂದರೆ ಅವ್ರಿಗೆ ಒಂದು ಟಾಯ್ಲೆಟು, ನೀರು ಕುಡಿಯೋಕ್ಕೆ, ಇಲ್ಲಿ ಉಳ್ಕೊಳ್ಳೋಕ್ಕೆ ಅವಕಾಶ. ಇವಾಗ ಅಲ್ಲಾರ ಮಲ್ಕೋತ ಹೆಣ್ಮಕ್ಳು ಹೆಂಗೆ ಮಲ್ಬೇಕಲ್ಲಿ? ಯಾರೋ ನೈಟ್ ಬಂದ್ರೆ ದೂರದಿಂದ ನೀವು ಅವ್ರು ತೆಗೆದಾನ ಮಾಡ್ಬೇಕ್ರಿ. ರೈತ ಭವನ ಅಂತ ಮಾಡ್ತಾರಲ್ಲ, ಒಂದು ನೀವೊಂದು ಮಾಡಿಸ್ರಿ. ಜಾಗ ಇದೆಯಲ್ಲ ಇಲ್ಲೆಲ್ಲ, ನೀವು ಫಸ್ಟ್ ಮಾಡಿಸಿ. ಎಲ್ಲಿ ನಮ್ಮ ಡಿ ಸಿ ಯಾವ್ದು ನಾನು ಕೇಸ್ ರಿಜಿಸ್ಟರ್ ಮಾಡ್ತಿದ್ದೀನಿ ಇವಾಗ. ಇಲ್ಲ ಸರ್ ಮಾಡಿಸ್ತೀವಿ. ನೀವು ಫಸ್ಟ್ ಇದು ಮಾಡಿ. ನಾವು ತೊಗರಿ ಬೆಳಿತೀವಿ, ಹತ್ತಿ ಬೆಳಿತೀವಿ. ಅಲ್ಲಿ ಓದ್ತೀವಿ ರೈತ ಭವನ ಅಲ್ಲಿ ಹೋಗಂಬರಿ ಮದುವೆಗಳು ಆಗ್ತಾವ ಸರ್. ಅಲ್ಲಿ ಬರೀ ಫಂಕ್ಷನ್ ಅಲ್ಲಿ ಮಾಡಿಬಿಟ್ಟಾರೆ ಅದನ್ನ. ಆ ರೈತ ಭವನ ಆಗಿಲ್ಲ. ರೈತ ಹೇಳಕ್ ರೈತ ಭವನ ಅಲ್ಲ, ಸಮುದಾಯ ಭವನ ಅಂತ ಬಿಡೋದು. ಅವಕಾಶ ಮಾಡ್ಕೊಡ್ಬೇಕು. ನೀವು ತಗೊಳ್ಳಿ. ಅದು 1 ಕೋಟಿ ಇಟ್ಟಿದ್ದಾರೆ ಸರ್. ವಂತಿಕೆ ಅಮೌಂಟ್ ಏನು ಬಿಟ್ಟು ಅದು ತಗೊಳ್ರಿ. ಅವರ 1 ಕೋಟಿ ನೀವು ಇಟ್ಟಿದ್ದ ಕಾರ್ಪೊರೇಷನ್ ಕಮಿಷನರ್ ಹೇಳ್ತಾ ಕೊಡ್ತೀವಿ ಅಂತ. ನಿಮ್ಗೇನು ಮಾಡಕ್ಕೆ? ನಾನೇ ಮಾಡಿಸಿದ್ವಿ.